ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದುಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಥರ ನಿಮಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ 112ಗೆ ನಮಗೆ ಕರೆ ಮಾಡಿ, ನಾವು ಒಂದು ನಮ್ಮ ತಂಡವನ್ನು ಎಕ್ಸ್ಪರ್ಟನ್ನು ನಿಮ್ಗೆ ಹತ್ರ ಕಳಿಸ್ಕೊಡ್ತೀವಿ. ಆದರೂ CBI ಆಗಲಿ, ED ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಅಥವಾ ಯಾವುದೇ SP ಆಫೀಸ್, CP ಆಫೀಸ್ ಈ ಥರ ವಿಡಿಯೋ ಕಾಲ್ ಮುಖಾಂತರ ಯಾರಿಗೆ ದುಡ್ಡು ಕಳಿಸಿ ಅಂತ ಕೇಳಲ್ಲ. ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಪ್ರಾವಿಧಾನ ಇಲ್ಲ. ನಿಮ್ಮ ಕಷ್ಟದಿಂದ ಪಡೆದ ಹಣ ಈ ಥರ ಈ ವಂಚಕರಿಗೆ ಕೊಡಬೇಡಿ. ಯಾವುದೇ ಡೌಟ್ ಇದ್ದರೆ ನಿಮಗೆ ಸೈಬರ್ ವಿಚಾರದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ, ಇಲ್ಲಾಂದರೆ 112ಗೆ ಕರೆ ಮಾಡಿ. ನಮ್ಮ ತಂಡ ನಿಮ್ಮ ಮನೆಯಲ್ಲಿ ಬರುತ್ತೆ.